ಅನೇಕರಿಗೆ ನನಗೂ ಕೂಡ ಪ್ರಶ್ನೆಗಳನ್ನು ಕೇಳಿದರು. ಮಧು ಅವರು ಅದನ್ನು ಕ್ಲಾರಿಫೈ ಕೂಡ ಮಾಡಿದರು. ಇದು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕ್ರಮ ಅಲ್ಲ ಅಂತ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ, ಬಂಗಾರಪ್ಪನವರ ಅಭಿಮಾನಿಯಾಗಿ ನಾನು ಈ ವೇದಿಕೆಗೆ ಮಧು ಬಂಗಾರಪ್ಪನವ್ರು ಕರೆದಾಗ ನನಗೆ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಒಪ್ಪಿಕೊಂಡು ನಿಮ್ಮ ಮಧ್ಯೆ ನಾನು ಈ ಕಾರ್ಯಕ್ರಮದಲ್ಲಿದ್ದೇನೆ. ಅವ್ರ ಜೊತೆಗೆ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದಾಗ ಕೆಲವು ದಿನಗಳ ಕಾಲ ನಾನು ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ದೊರೆತಿತ್ತು. ನಮ್ಮ ಪಕ್ಷ ಅವ್ರನ್ನ ಭವ್ಯವಾಗಿ ಸ್ವಾಗತಿಸಿ ಅವರೊಂದಿಗೆ ಓಡಾಟ ಮಾಡುವಂಥ ಜವಾಬ್ದಾರಿಯನ್ನು ನನಗೆ ಕೊಟ್ಟಿತ್ತು. ಹೀಗಾಗಿ ನಮ್ಮ ಪಕ್ಷದಲ್ಲಿ ಯಾರಾದರೂ ಬಂಗಾರಪ್ಪನವರಿಗೆ ಜಾಸ್ತಿ ಹತ್ತಿರ ಇದ್ದಾರೆ ಅಂತ ಹೇಳಿದರೆ ಅನಂತಕುಮಾರ್ ಬಿಟ್ಟರೆ ಅದು ನಾನೇ ಅನ್ನುವಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ನನಗೆ ನೆನಪಾಗುತ್ತೆ. ಅವರ ವಿವಿಧವಾಗಿರ್ತಕ್ಕಂಥ ಜೀವನ ಪದ್ಧತಿಗಳು, ಅವ್ರು ಯಾವತ್ತೂ ಜನರ ಮಧ್ಯೆನೇ ಇರಬೇಕಂತ ಬಯಸುವಂಥವ್ರು. ನಾನು ಅವ್ರ ಜೊತೆಗೆ ಪ್ರವಾಸಕ್ಕೆ ಹೋದಾಗೆಲ್ಲ ಅದು ಬೀದರ್ನಿಂದ ಹಿಡಿದು ಉತ್ತರ ಕನ್ನಡ, ದಕ್ಷಿಣ ಕನ್ನಡದವರೆಗೂ, ಚಾಮರಾಜನಗರದವರೆಗೂ ಓಡಾಟ ಮಾಡಿದಾಗ ಅಷ್ಟೊಂದು ಜನಪ್ರಿಯವಾಗಿರ್ತಕ್ಕಂಥ ಒಬ್ಬ ನಾಯಕ ಆ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ಕಂಡಿದ್ದು ಮೊದಲನೇ ನಾಯಕ ಅಂತ ಹೇಳಿದರೆ ಅದು ಬಂಗಾರಪ್ಪನವರೇ. ಸೊ ಆ ರೀತಿಯ ಒಂದು ಸಂದರ್ಭ ಭಾರತೀಯ ಜನತಾ ಪಕ್ಷದಲ್ಲಿ ಸ್ವಾಭಾವಿಕವಾಗಿ ಈಗಷ್ಟೇ ಸ್ವಾಗತ ಮಾಡಿರೋರು ಹೇಳಿದರು. ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗೆಲ್ಲ ಅವರು ಅಲ್ಲಿ ಇರೋದಿಲ್ಲ. ಮತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸಗಳನ್ನೇ ನಮ್ಮ ಪಕ್ಷದವ್ರು ಜಾಸ್ತಿ ಮಾಡೋದು. ಹಾಗಾಗಿ ಅವರು ನಮ್ಮ ಪಕ್ಷವನ್ನು ತ್ಯಜಿಸಿ ಹೋಗುವಂಥ ಸಂದರ್ಭ ಬಂತು. ಇದನ್ನು ಯಾರೋ ಅನ್ಯತಾ ಭಾವಿಸ್ಬೇಡಿ, ಅರವಿಂದ್ ಲಿಂಬಾವಳಿ ಹಿಂಗೆ ಹೇಳ್ತಾ ಇದ್ದಾರೆ ಅಂಥೇಳಿ. ವಾಪಸ್ ಹೋಗುವಂಥ ಸಂದರ್ಭ ಬಂತು. ನಾನು ಕೂಡ ಅಷ್ಟೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಮನೆಗೆ ಹೋಗಿ ಕೂತ್ಕೊಳ್ಳೋಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವರು ಮುಖ್ಯವಾದಂಥ ಚೇರ್ ಮೇಲೆ ಕೂತ್ಕೋತಿದ್ರು, ಅವ್ರ ಪಕ್ಕದಲ್ಲಿ ನಾನು ಕೂತ್ಕೋತಿದ್ದೆ. ಅವತ್ತು ಹೋದ ದಿವಸ ಹೊರಡಬೇಕಂತ ತೀರ್ಮಾನ ಮಾಡಿದಾಗ ಏನಾಯಿತು ಅಂತ ಹೇಳಿದರೆ, ನಾನು ಬಂದೆ ಒಳಗೆ, ಕೂತ್ಕೊಳ್ಳಿ ಅಂತ ಆ ಕಡೆ ತೋರಿಸಿದ್ರು ಕೈ. ನನಗೆ ಅರ್ಥ ಆಯಿತು ಏನೋ ಆಗಿದೆ ಈಗ ಅಂತ, ಏನೋ ಆಗೋದಿದೆ ಅಂತ. ಅದಾದ ಒಂದು ವಾರದ ಮೇಲೆ ಬಂಗಾರಪ್ಪನವ್ರು ನಮ್ಮ ಪಕ್ಷವನ್ನು ಬಿಟ್ಟು ಹೋದರು. ಸೊ ಆದರೆ ಯಾರಿಗೂ ಕೂಡ ಅವರೇನು ಹೆದರುತ್ತಿರಲಿಲ್ಲ ಮತ್ತು ನೇರವಾಗಿ ನುಡಿಗಳನ್ನು ಹೇಳುವಂಥ ಮನುಷ್ಯ, ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಮತ್ತು ಅದಕ್ಕಾಗಿಯೇ 1980ನಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಎಚ್ ಕೆ ಪಾಟೀಲ್ರಿಗೆ ಮತ್ತು ಹೊರಟ್ಟಿಯವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು. ತಪ್ಪಿದ್ದು ಯಾಕೆ ಅಂತ ಹೇಳಿದ್ರೆ, ಅವ್ರು ನೇರ ನುಡಿಯಿಂದನೇ ಸೀದಾ ಏನಿದ್ದನ್ನು ಹೇಳಿಬಿಡೋರು, ಮನಸ್ಸಿನಲ್ಲಿ ಇಟ್ಕೊಳ್ತಿರ್ಲಿಲ್ಲ. ಕೆಲವರು ಮನಸ್ಸಿನಲ್ಲೇ ಇಟ್ಕೊಂಡ್ಬಿಟ್ಟು ಕಾಲು ಎಳೆಯೋ ಕೆಲಸ ಮಾಡ್ತಾರೆ, ಇದು ರಾಜಕಾರಣ. ಆದರೆ ಅವ್ರ ಸ್ವಭಾವನೇ ಹಂಗಿರಲಿಲ್ಲ. ರಾಜಕಾರಣಕ್ಕೆ ಬಂದಿದ್ದು ಜನರ ಸಲುವಾಗಿಗೋಸ್ಕರ, ಜನರಿಗೆ ಅನುಕೂಲ ಆಗಬೇಕು. ನನಗೂ ಭಾಳ ಸಂತೋಷ ಆಗಿದ್ದು ಇನ್ನೊಂದು ವಿಷಯ ಏನಂದರೆ, ಮಧು ಅವ್ರ ಬಗ್ಗೆ ಇವತ್ತು ನಾನು ಭೀಮಣ್ಣವ್ರ ಹತ್ರ ಕೇಳ್ತಾ ಇದ್ದೆ, ಈ ಜಾಗ ಯಾರ್ದು ಅಂತ. ಮಧು ಹೆಸರಲ್ಲಿದೆ ಸರ್ ಈ ಜಾಗ ಅಂತ ಹೇಳಿದರು. ಮಧು ಇದನ್ನು ರಸ್ತೆ ಪಕ್ಕದಲ್ಲಿದೆ, ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸೋ ಮತ್ತೊಂದು ಕಟ್ಟಿ ಸಾಕಷ್ಟು ದುಡ್ಡು ಮಾಡ್ಬೋದಿತ್ತು. ಈ ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗವನ್ನು ಅವ್ರ ತಂದೆ ತಾಯಿ ಸಮಾಧಿಯನ್ನು ನಿರ್ಮಾಣ ಮಾಡಿ, ಮತ್ತು ಅದು ಸರ್ಕಾರಿ ಖರ್ಚು ಇಲ್ಲದೇ ಸ್ವಂತ ಖರ್ಚಿನಲ್ಲಿ, ಸ್ವಂತ ಜೇಬಿನಿಂದ ಗಳಿಸಿ ಈ ಒಂದು ವ್ಯವಸ್ಥೆಯನ್ನು ಜನರಿಗೋಸ್ಕರ ಅರ್ಪಣೆ ಮಾಡ್ತಾ ಇದ್ದಾರಲ್ಲ, ಅದಕ್ಕಾಗಿ ಮಧು ಅವ್ರನ್ನು ಕೂಡ ನಾನು ಅಭಿನಂದಿಸ್ತೀನಿ. ಸರ್ಕಾರಿ ಕೊಡ್ತೀವಿ ಅಂತ ಹೇಳಿದರೂ ಕೂಡ ಸರ್ಕಾರದಿಂದ ಒಂದು ಕಾಸನ್ನು ಕೂಡ, ಬಿಡಿಗಾಸನ್ನು ಕೂಡ ಸರ್ಕಾರದಿಂದ ತೆಗೆದುಕೊಂಡಿಲ್ಲ ಅಂತ ಹೇಳಿದರು. ಬರೀ ಅಷ್ಟೇ ಅಲ್ಲ, ಈ ಜಾಗನೂ ಕೂಡ ಸಾರ್ವಜನಿಕರಿಗೆ ಇವತ್ತು ಅರ್ಪಣೆ ಮಾಡಿದ್ದಾರೆ. ಇಲ್ಲೇ ಹೇಳಿದರು ಅವರೇ ಮಾತಾಡುವಾಗ, ಈ ವೇದಿಕೆ ಮೇಲಿಂದ
ಬೇರೆ ಬೇರೆ ಕಾರ್ಯಕ್ರಮ MP ಥಿಯೇಟರ್ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಕೂತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇಲ್ಲಿ ಯಾರಾದರೂ ಕಾರ್ಯಕ್ರಮ ಮಾಡ್ಬೋದು, ಉಚಿತವಾಗಿ ಮಾಡ್ಬೋದು ಅಂತ ಹೇಳಿದರು. ಇದ್ರ ಮೇಂಟೆನೆನ್ಸ್ಗೋಸ್ಕರ ಪಕ್ಕದಲ್ಲಿ ಕಾಂಪ್ಲೆಕ್ಸ್ ಕಟ್ಟಿಬಿಟ್ಟು ನಾವು ಇದನ್ನು ಮೇಂಟೈನ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅಂತಲೂ ಹೇಳಿದರು. ಮಕ್ಕಳಿಗೋಸ್ಕರ ಓದೋಕ್ಕೋಸ್ಕರ ಆ ಕಡೆ ಬೆಂಚ್ಗಳನ್ನು ಹಾಕಿರೋದು ನಮ್ಗೆ ತೋರಿಸಿದ್ರು. ಬದಲಿಗೆ ಇಲ್ಲಿ ಕಾಂಪ್ಲೆಕ್ಸನ್ನು ಕಟ್ಟಿ ಹಣ ಮಾಡ್ಬೋದಿತ್ತು. ನಿಮ್ಮ ಶಿವಮೊಗ್ಗದಲ್ಲೇ ರಸ್ತೆ ಆ ಬದಿ, ಈ ಕಡೆ ಬದಿ ಯಾರ್ದು, ಆ ಕಡೆ ಬದಿ ಯಾರ್ದು ಅನ್ನೋದು ನಿಮ್ಗೆ ಗೊತ್ತಿದೆ. ಆ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಯೋಚನೆ ಮಾಡ್ತಾರೆ, ಜಾಗ ಖರೀದಿ ಮಾಡ್ತಾರೆ. ಸೊ ಆ ಮಟ್ಟಕ್ಕೆ ಬೆಂಗಳೂರಿನಲ್ಲಂತೂ ಈ ಬೆಲೆ ಇನ್ನೂ ಜಾಸ್ತಿ. ಆ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯವಸ್ಥೆಯಲ್ಲಿ ಇರುವಾಗ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ಹೇಳಿ ತಂದೆ ಅಂತಲೇ ಮಗ ಇವತ್ತು ಇದ್ದಿರೋದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸವನ್ನು ಮಧು ಅವರು ಮಾಡಿದ್ದಾರೆ. ಹೇಳ್ತಾ ಹೋದರೆ ಬಂಗಾರಪ್ಪನವ್ರ ಬಗ್ಗೆ ಇನ್ನೂ ಅನೇಕ ಸಂಗತಿಗಳು ನೆನಪಿಗೆ ಬರುತ್ತೆ.